टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎರಡನೇದು ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಮೊರಿ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದರ ಇನ್ನೊಬ್ಬರು ಇರಲಿ, ನಮಗೆ ಯಾವುದೇ ಪಕ್ಷ ಆಧಾರಿತವಾಗಿಲ್ಲ, ಅದು ಎಲ್ಲರಿಗೂ ಕೊಡುವಂಥ ಅವಕಾಶ. ಮತ್ತು BJP ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಿದ ಲಾಂಚಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಚಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವಂಥದ್ದೇನು ಇದಿಲ್ಲ. ಕೆಲವರು ಯಾರದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಂದು ಎರಡು ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಶಾಸಕರು ಕುರ್ಚಿ ಸಂಖ್ಯೆ ಕಡಿಮೆ ಇದೆ ಅಂತಿದ್ದಾರೆ ಸರ್. ಅವರಲ್ಲೇ ನಾವು 224 ಜನ MLAಗಳಿದ್ದೀವಿ, 15 ಜನ ಸಾಕಾಗಲ್ಲ ಅಂತ ಹೇಳ್ತಾರೆ. ಇನ್ನ ಕೆಲವು ಅದೇ ಇಲ್ಲಿ 224 ಮಲಗಿದ್ರೆ ಮತ್ತೆ ನಾನು ಎಂತ ಮಾಡೋದು ಇಲ್ಲಿ? ಅದಕ್ಕೆ ಯಾರಿಗೆ ಬೇಕು ಅವ್ರು ಮಾತ್ರ ಇಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ವಿರಾಮದ ನಂತರ ನೀವು ರೆಸ್ಟ್ ಮಾಡಲಿ ಅಂತೇಳಿ ಹಾಕ್ಸಿದ್ದೀರಿ. ಹೌದು, ಎಲ್ಲ ಟೈಮಲ್ಲೂ ಅಲ್ಲೇ ಇರ್ತಾರೆ, ಕಲಾಪದಲ್ಲಿ ಇಲ್ಲ ಅಂಥದ್ದು ಯಾವುದೂ ಇಲ್ಲ. ಕಲಾಪಾಠ ನೋಡಿ ಎಲ್ಲರಿಗೂ ಕೂಡ ಸೆಷನ್ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ. ಪ್ರಾಬ್ಲಮ್ ಏನಿದೆ, ಮುಂಚೆ ಊಟಕ್ಕೆ ಸ್ವಸ್ಥದ ಊಟ ಸಿಗ್ತಿರಲಿಲ್ಲ, ಅವ್ರಿಗೆ ಹೆಲ್ತ್ ಕನ್ಸರ್ನ್ ಕೂಡ ಇದೆ ಅಲ್ಲ. ಅದಕ್ಕೆ ಅವರು ಹೋಟೆಲ್ಗೆ ಹೋಗ್ತಿದ್ರು, ಹೋಟೆಲ್ಗೆ ಹೋದರೆ ಮತ್ತೆ ಬರೋವಾಗ ಲೇಟ್ ಆಗ್ತಿತ್ತು. ಅಥವಾ ಊಟ ಆದ ನಂತರ 1-1.5 ಗಂಟೆ ಗ್ಯಾಪ್ ಇದೆ, 20 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ತಾರೆ, ಮತ್ತು 1 ಗಂಟೆ ಇದೆ, ಏನು ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಬರುವಂಥ ಭಾವನೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇರುವಂಥ ಇದಕ್ಕೆ. ಎರಡನೇದು ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಮೊರಿ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದರ ಇನ್ನೊಬ್ಬರು ಇರಲಿ, ನಮಗೆ ಯಾವುದೇ ಪಕ್ಷ ಆಧಾರಿತವಾಗಿಲ್ಲ, ಅದು ಎಲ್ಲರಿಗೂ ಕೊಡುವಂಥ ಅವಕಾಶ. ಮತ್ತು BJP ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಿದ ಲಾಂಚಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಚಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವಂಥದ್ದೇನು ಇದಿಲ್ಲ. ಕೆಲವರು ಯಾರದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಂದು ಎರಡು ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಶಾಸಕರು ಕುರ್ಚಿ ಸಂಖ್ಯೆ ಕಡಿಮೆ ಇದೆ ಅಂತಿದ್ದಾರೆ ಸರ್. ಅವರಲ್ಲೇ ನಾವು 224 ಜನ MLAಗಳಿದ್ದೀವಿ, 15 ಜನ ಸಾಕಾಗಲ್ಲ ಅಂತ ಹೇಳ್ತಾರೆ. ಇನ್ನ ಕೆಲವು ಅದೇ ಇಲ್ಲಿ 224 ಮಲಗಿದ್ರೆ ಮತ್ತೆ ನಾನು ಎಂತ ಮಾಡೋದು ಇಲ್ಲಿ? ಅದಕ್ಕೆ ಯಾರಿಗೆ ಬೇಕು ಅವ್ರು ಮಾತ್ರ ಇಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ವಿರಾಮದ ನಂತರ ನೀವು ರೆಸ್ಟ್ ಮಾಡಲಿ ಅಂತೇಳಿ ಹಾಕ್ಸಿದ್ದೀರಿ. ಹೌದು, ಎಲ್ಲ ಟೈಮಲ್ಲೂ ಅಲ್ಲೇ ಇರ್ತಾರೆ, ಕಲಾಪದಲ್ಲಿ ಇಲ್ಲ ಅಂಥದ್ದು ಯಾವುದೂ ಇಲ್ಲ. ಕಲಾಪಾಠ ನೋಡಿ ಎಲ್ಲರಿಗೂ ಕೂಡ ಸೆಷನ್ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ. ಪ್ರಾಬ್ಲಮ್ ಏನಿದೆ, ಮುಂಚೆ ಊಟಕ್ಕೆ ಸ್ವಸ್ಥದ ಊಟ ಸಿಗ್ತಿರಲಿಲ್ಲ, ಅವ್ರಿಗೆ ಹೆಲ್ತ್ ಕನ್ಸರ್ನ್ ಕೂಡ ಇದೆ ಅಲ್ಲ. ಅದಕ್ಕೆ ಅವರು ಹೋಟೆಲ್ಗೆ ಹೋಗ್ತಿದ್ರು, ಹೋಟೆಲ್ಗೆ ಹೋದರೆ ಮತ್ತೆ ಬರೋವಾಗ ಲೇಟ್ ಆಗ್ತಿತ್ತು. ಅಥವಾ ಊಟ ಆದ ನಂತರ 1-1.5 ಗಂಟೆ ಗ್ಯಾಪ್ ಇದೆ, 20 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ತಾರೆ, ಮತ್ತು 1 ಗಂಟೆ ಇದೆ, ಏನು ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಬರುವಂಥ ಭಾವನೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇರುವಂಥ ಇದಕ್ಕೆ.